ನಮಸ್ಕಾರ. ಪಿಎಸ್ಐ ಪರೀಕ್ಷೆ ಪ್ರಕರಣ ದಿವ್ಯಾ ಹಾಗರಗಿ ಲಾಕ್. ಕಲಬುರಗಿ ಟು ಪುಣೆ ಸಿಐಡಿ ರಣಬೇಟೆ ಹೇಗಿತ್ತು? 18 ದಿನ 6 ಟೀಮ್ ಸಿಕ್ಕಿಬಿದ್ದಿದ್ದು ಹೇಗೆ ದಿವ್ಯಾ? 18 ದಿನ ಗೋಲ್ಮಾಲ್ ರಾಣಿ ಎಲ್ಲೆಲ್ಲಿದ್ಲು ಗೊತ್ತಾ? ಪದೇ ಪದೇ ಫೋನ್ ಸ್ವಿಚ್ ಆಫ್, ಪ್ಲೇಸ್ ಬದಲಾಯಿಸುತ್ತಿದ್ದೇಕೆ ಕಿಂಗ್ ಪಿನ್ ಲೇಡಿ? 5 ದಿನ ಪುಣೆಯಲ್ಲಿ ಟೆಂಟ್, 3 ದಿನ ಗುಜರಾತ್ನಲ್ಲಿ ಠಿಕಾಣಿ ಹೂಡಿದ್ಲ ಕಿಲಾಡಿ ಲೇಡಿ. ಇದೇ ಈ ಹೊತ್ತಿನ ಫೋಕಸ್ 18 ಸಿಐಡಿ ದಿವ್ಯಾ ಬೇಟೆ. ನಾನು ಚೈತ್ರರಾಜ್. ಪಿಎಸ್ಐ ಪರೀಕ್ಷೆ ಹಗರಣ, ದಿವ್ಯಾ ಹಾಗರಗಿ ಲಾಕ್. ಕಲಬುರಗಿ ಟು ಪುಣೆ ಸಿಐಡಿ ರಣಬೇಟೆ ಹೇಗಿತ್ತು? 18 ದಿನದ 6 ಟೀಮ್ ಸಿಕ್ಕಿಬಿದ್ದಿದ್ದು ಹೇಗೆ ದಿವ್ಯಾ? ಇಡೀ ರಾಜ್ಯದಲ್ಲೇ ಬಿರುಗಾಳಿ ಸೃಷ್ಟಿಸಿದ್ದ ಪಿಎಸ್ಐ ಅಕ್ರಮ ಈಗ ಮಹತ್ವದ ಘಟ್ಟ ತಲುಪಿದೆ. ಪ್ರಕರಣದ ಮೇನ್ ಕಿಂಗ್ ಪಿನ್ ಲೇಡಿ, ಮಾಸ್ಟರ್ ಮೈಂಡ್, ಚಾಲಾಕಿ ದಿವ್ಯಾ ಹಾಗರಗಿ ಸಿಐಡಿ ಬಲೆಗೆ ಬಿದ್ದಿದ್ದಾಳೆ. ಇಷ್ಟು ದಿನ ಖಾಕಿ ಕಣ್ಣಿಗೆ ಮಣ್ಣೆರಚೆ ಎಸ್ಕೇಪ್ ಆಗಿದ್ದ ದಿವ್ಯಾ ಕೊನೆಗೂ ಸಿಐಡಿ ತೋಡಿದ ಖೆಡ್ಡಾದಲ್ಲಿ ಲಾಕ್ ಆಗಿದ್ದಾಳೆ. ಕಳೆದ 18 ದಿನಗಳಿಂದ ನಾಪತ್ತೆಯಾಗಿದ್ದ ಚಾಲಾಕಿ ಲೇಡಿ ದಿವ್ಯಾಳನ್ನ ಸಿಐಡಿ ಅಧಿಕಾರಿಗಳು ಕೊನೆಗೂ ರಣಬೇಟೆಯಾಡಿ ಸೆರೆ ಹಿಡಿದಿದ್ದಾರೆ. ಕಲಬುರಗಿ ಟು ಪುಣೆ ಸಿಐಡಿ ಮೇಜರ್ ಆಪರೇಷನ್ ಸಖತ್ ಕುತೂಹಲದಿಂದ ಕೂಡಿತ್ತು, ರಣರೋಚಕವಾಗಿತ್ತು. 18 ದಿನಗಳಿಂದ 6 ಟೀಮ್ ಇದೇ ಕಿಂಗ್ ಪಿನ್ ತಲಾಶ್ಗಾಗಿ ಫೀಲ್ಡ್ಗೆ ಇಳಿದಿದ್ದು ಕೊನೆಗೆ ದಿವ್ಯಾ ಅಂಡ್ ಟೀಮ್ನ ಹೆಡೆಮುರಿ ಕಟ್ಟಿದ್ದಾರೆ. ನೂರಾರು ಅಭ್ಯರ್ಥಿಗಳ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟ, ಸರ್ಕಾರಿ ನೌಕರಿಯನ್ನೇ ಮಾರಾಟಕ್ಕಿಟ್ಟ, ಕೋಟಿ ಹಣವನ್ನ ಡೀಲ್ ಮಾಡಿದ ಆರೋಪ ಎದುರಿಸುತ್ತಿರೋ ಡೀಲ್ ರಾಣಿ ದಿವ್ಯಾ ಹಾಗರಗಿ ಕೊನೆಗೂ ಸಿಐಡಿ ಖೆಡ್ಡಕ್ಕೆ ಬಿದ್ದಿದ್ದಾಳೆ. ದಿವ್ಯಾ ಬೇಟೆಗೆ ಸಿಐಡಿ ತಂಡ ನಡೆಸಿದ ಆಪರೇಷನ್ ರಣರೋಚಕವಾಗಿತ್ತು. ಕಿಂಗ್ ಪಿನ್ ಲೇಡಿ ತೆರೆಮರೆಯಲ್ಲೇ ಇದ್ದುಕೊಂಡು ಸಿಐಡಿಗೆ ಚಳ್ಳೆಹಣ್ಣು ತಿನ್ನಿಸೋ ಪ್ಲಾನ್ ಮಾಡಿದ್ಲು. ಇನ್ನುಳಿದ ಮಧ್ಯವರ್ತಿಗಳನ್ನ ಟ್ರ್ಯಾಪ್ ಮಾಡಿದ್ದ ಖಾಕಿ ಪಡೆ ನೇರವಾಗಿ ಟಾರ್ಗೆಟ್ ಮಾಡಿದ್ದೇ ಈ ಕಿಂಗ್ ಪಿನ್ ಲೇಡಿಯನ್ನ. ಸೈಲೆಂಟ್ ಆಗಿದ್ದುಕೊಂಡೇ ದಿವ್ಯಾ ಹಾಗರಗಿಯ ಪ್ರತಿಯೊಂದು ಚಲನವಲನದ ಮೇಲೂ ಸಿಐಡಿ ಅಧಿಕಾರಿಗಳು ಕಣ್ಣಿಟ್ಟಿದ್ದು. ಆ ಒಂದೇ ಒಂದು ಸುಳಿವಿನ ಮೂಲಕ ಕಿಂಗ್ ಪಿನ್ ಲೇಡಿಯ ಹೆಡೆಮುರಿ ಕಟ್ಟಿದೆ ಸಿಐಡಿ. ಕಳೆದ 18 ದಿನಗಳಲ್ಲಿ ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಿದ ಸಿಐಡಿ ಅಧಿಕಾರಿಗಳು ಪ್ರಕರಣದ ಸೂತ್ರಧಾರಿ ದಿವ್ಯಾಳನ್ನ ಲಾಕ್ ಮಾಡಿದ್ದಾರೆ. ಇಲ್ಲಿವರೆಗೂ ತಮ್ಮ ಬಲೆಗೆ ಬಿದ್ದ ಆರೋಪಿಗಳನ್ನ ಚೆನ್ನಾಗಿಯೇ ಡ್ರಿಲ್ ಮಾಡಿದ ಸಿಐಡಿ ಅವರ ಬಾಯಿಂದ ದಿವ್ಯಾಳ ಜಾಡು ಪತ್ತೆ ಹಿಡಿಯಿತು. ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಕರಣದ ಮಾಸ್ಟರ್ ಮೈಂಡ್ ದಿವ್ಯಾಳ ಬುಡವನ್ನೇ ಅಲ್ಲಾಡಿಸಿದೆ ಸಿಐಡಿ. 6 ಟೀಮ್, 100 ಮೆಗಾ ಪ್ಲಾನ್, ಒಂದೊಂದು ಟೀಮ್ ಕೂಡ ದಿವ್ಯಾಳಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನ ಕಲೆ ಹಾಕಿದೆ. ಅಷ್ಟ ದಿಕ್ಕುಗಳಲ್ಲೂ ದಿವ್ಯಾಳನ್ನ ರಣಬೇಟೆಯಾಡಿದ ಸಿಐಡಿ ಅವಳಿಗೆ ಒಂಚೂರು ಅನುಮಾನನೇ ಬಾರದೇ ಇರೋ ರೀತಿಯಲ್ಲಿ ಬಲೆಗೆ ಕೆಡವಿದೆ. ಪಿಎಸ್ಐ ನೇಮಕ ಅಕ್ರಮ ಪ್ರಕರಣ ಇಡೀ ರಾಜ್ಯದ ಮಾನ ಮರ್ಯಾದೆಯನ್ನ ಬೀದಿಯಲ್ಲಿ ಹರಾಜು ಹಾಕಿದೆ. ಒಬ್ರಲ್ಲ ಇಬ್ರಲ್ಲ 545 ಅಭ್ಯರ್ಥಿಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಕೋಟಿ ಡೀಲ್, ಹೆಜ್ಜೆ ಹೆಜ್ಜೆಗೂ ಬ್ರೋಕರ್ಗಳ ಮೇಲಾಟ, ರಾಜಕಾರಣಿಗಳ ದೊಡ್ಡ ಅಧಿಕಾರಿಗಳ ಕಳ್ಳಾಟ, ಕಿಂಗ್ ಪಿನ್ಗಳ ಮಾಸ್ಟರ್ ಮೈಂಡ್ಗಳದ್ದೇ ಮೈಂಡ್ ಗೇಮ್. ಇವರ ಮೋಸದಾಟಕ್ಕೆ, ಪರೀಕ್ಷಾ ಡೀಲ್ ಪ್ರಕರಣಕ್ಕೆ ಅದೆಷ್ಟೋ ಪ್ರಾಮಾಣಿಕ ಅಭ್ಯರ್ಥಿಗಳ ಕನಸು ನುಚ್ಚುನೂರಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮಧ್ಯವರ್ತಿಗಳು, ಅಕ್ರಮವಾಗಿ ಪರೀಕ್ಷೆ ಬರೆದ ಅಭ್ಯರ್ಥಿಗಳು, ಮೇಲ್ವಿಚಾರಕರು, ಅವರಿಗೆ ಸಹಾಯ ಮಾಡಿದವರು, ಶಿಕ್ಷಕಿಯರು ಸೇರಿದಂತೆ 20ಕ್ಕೂ ಹೆಚ್ಚು ಜನರನ್ನ ಸಿಐಡಿ ಅರೆಸ್ಟ್ ಮಾಡಿದೆ. ಇವರೆಲ್ಲರನ್ನ ಖಾಕಿ ಟೀಮ್ ಸಖತ್ತಾಗಿ ಡ್ರಿಲ್ ಮಾಡುತ್ತಿದೆ. ಆದ್ರೆ ಈ ನಡುವೆ ಪ್ರಕರಣದ ಕಿಂಗ್ ಪಿನ್ ಲೇಡಿ ದಿವ್ಯಾ ಹಾಗರಗಿ ಎಲ್ಲಿದ್ದಾಳೆ ಅನ್ನೋ ಪ್ರಶ್ನೆಗೆ ಮಾತ್ರ ಉತ್ತರ ಸಿಕ್ಕಿರಲಿಲ್ಲ. ಪಿಎಸ್ಐ ಅಕ್ರಮ ಪ್ರಕರಣ ಬೆಳಕಿಗೆ ಬಂದಾಗಿನಿಂದಲೂ ದಿವ್ಯಾ ಹಾಗರಗಿ ಕಲಬುರಗಿಯಿಂದ ಪರಾರಿಯಾಗಿದ್ಲು. ಉಳಿದ ಡೀಲ್ ರಾಜರನ್ನ ಅರೆಸ್ಟ್ ಮಾಡಿದ್ದ ಸಿಐಡಿ ಇಷ್ಟು ದಿನವಾದರೂ ಕಿಂಗ್ ಪಿನ್ ಲೇಡಿ ದಿವ್ಯಾಳನ್ನ ಯಾಕೆ ಬಂಧಿಸಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನಿಸುತ್ತಿದ್ರು. ಈ ನಡುವೆ ಕೊನೆಗೂ ಕಿಂಗ್ ಪಿನ್ ಲೇಡಿ ಜಾಡು ಹಿಡಿದು ಹೊರಟ ಸಿಐಡಿ ಅಧಿಕಾರಿಗಳು ದಿವ್ಯಾಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಿಐಡಿ ಡಿವೈಎಸ್ಪಿ ಪ್ರಕಾಶ್ ರಾಥೋಡ್ ನೇತೃತ್ವದ ತಂಡ ದಿವ್ಯಾಳನ್ನ ಲಾಕ್ ಮಾಡಿದೆ. ಹಾಗಾದ್ರೆ 18 ದಿನಗಳಿಂದ ಸಿಐಡಿ ಅಧಿಕಾರಿಗಳಿಗೆ ಚಳ್ಳೆಹಣ್ಣು ತಿನ್ನಿಸಿದ್ದ ದಿವ್ಯಾ ತಗಲಾಕೊಂಡಿದ್ದ ಹೇಗೆ? ಕಲಬುರಗಿಯಿಂದ ಪುಣೆವರೆಗೆ ಹೇಗಿತ್ತು ಸಿಐಡಿ ಮೆಗಾ ಆಪರೇಷನ್? ನಮ್ಮ ರಾಜ್ಯದಿಂದ ನೆರೆ ರಾಜ್ಯಕ್ಕೆ ಎಸ್ಕೇಪ್ ಆಗಿದ್ದ ಚಾಲಾಕಿ ಲೇಡಿ ಅಂಡ್ ಆಕೆಯ ಗ್ಯಾಂಗ್. 6 ಟೀಮ್ ಕಿಂಗ್ ಪಿನ್ ಲೇಡಿಯನ್ನ ಹೆಡೆಮುರಿ ಕಟ್ಟಿದ್ರ ಹಿಂದಿದೆ ಸಿಐಡಿ ಬೇಟೆಯ ಸೀಕ್ರೆಟ್.
ದಿವ್ಯಾ ಹಾಗರ್ಗಿ ಕಲಬುರಗಿಯಲ್ಲಿ ಬಿಜೆಪಿಯ ಪ್ರಭಾವಿ ನಾಯಕಿ. ಕಾಂಗ್ರೆಸ್ ನಾಯಕರಿಗೂ ಈಕೆ ಚಿರಪರಿಚಿತೆ. ಕಲಬುರಗಿಯ ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆಯ ಎಂಡಿ ಈಕೆ. ಈಕೆಯ ಒಡೆತನದಲ್ಲೇ ಜ್ಞಾನಜ್ಯೋತಿ ಶಿಕ್ಷಣ ಸಂಸ್ಥೆ ನಡೆಯುತ್ತಿದೆ. ಇದೇ ಸ್ಕೂಲ್ನಲ್ಲಿಯೇ PSI ಅಕ್ರಮ ಪರೀಕ್ಷೆ ನಡೆದಿದ್ದು, ಗೋಲ್ಮಾಲ್ ನಡೆದಿದ್ದು, ದಿವ್ಯಾ ಕಣ್ಗಾವಲಿನಲ್ಲಿಯೇ ಈ ಪರೀಕ್ಷೆ ಕಳ್ಳಾಟ, ಡೀಲಾಟ ನಡೆದಿದೆ ಅನ್ನೋ ಆರೋಪವಿದೆ. ಇದೇ ಕಾರಣಕ್ಕಾಗಿಯೇ ದಿವ್ಯಾ ಹಾಗರ್ಗಿಗೆ ಬಲೆ ಬೀಸಿದ್ರು CID ಅಧಿಕಾರಿಗಳು. ದಿವ್ಯಾಳನ್ನ ಖೆಡ್ಡಾಕ್ಕೆ ಕೆಡವಲು ಬರೋಬ್ಬರಿ 6 ತಂಡ ಫೀಲ್ಡ್ಗೆ ಇಳಿದಿತ್ತು. ಒಂದೊಂದು ಟೀಮ್ ಒಂದೊಂದು ಕೆಲಸವನ್ನ ವಹಿಸಿಕೊಂಡಿತ್ತು. ಏಪ್ರಿಲ್ 28, 2022 ಪುಣೆಯಲ್ಲಿ CID ಬಲೆಗೆ ಬಿದ್ದ ಕಿಂಗ್ ಪಿನ್ ಲೇಡಿ. ಕಲಬುರಗಿಯಿಂದ ಕಾಲ್ಕಿತ್ತ ದಿವ್ಯಾ ಅಲ್ಲಿಂದ ದಿನ ಒಂದೊಂದು ಪ್ಲೇಸ್ಗೆ ತೆರಳುತ್ತಿದ್ಲು. ದಿವ್ಯಾ ಚಲನವಲನದ ಮೇಲೆ ಕಣ್ಣಿಟ್ಟಿದ್ದ CID ಟೀಮ್ ಏಪ್ರಿಲ್ 28ನೇ ತಾರೀಕು ರಾತ್ರಿ 11 ಗಂಟೆ ಸುಮಾರಿಗೆ ಪುಣೆಯಲ್ಲಿ ಅರೆಸ್ಟ್ ಮಾಡಿದೆ. ಪುಣೆಯ ಹೋಟೆಲ್ ಒಂದರಲ್ಲಿ ರಾತ್ರಿ ಊಟ ಮಾಡುತ್ತಿದ್ದ ಟೈಮ್ನಲ್ಲಿ ಸೈಲೆಂಟ್ ಆಗಿ ಹೋಟೆಲ್ಗೆ ಎಂಟ್ರಿ ಕೊಟ್ಟ CID ಅಧಿಕಾರಿಗಳು ದಿವ್ಯಾಳನ್ನ ಬಂಧಿಸಿದ್ದಾರೆ. ಈ ಮೂಲಕ CID ದಿವ್ಯಾಗೆ ಬಿಗ್ ಶಾಕ್ ಕೊಟ್ಟಿದೆ. ಈಕೆಯ ಜೊತೆಗೆ ಜ್ಞಾನಜ್ಯೋತಿ ಶಾಲೆಯ ಶಿಕ್ಷಕಿಯರಾದ ಸುನಂದಾ, ಅರ್ಚನಾ ಇಬ್ರು ಕೂಡ CID ಬಲೆಗೆ ಬಿದ್ದಿದ್ದಾರೆ. ಹಾಗೆ ಈಕೆಗೆ ಆಶ್ರಯ ನೀಡಿದ್ದವನನ್ನು ಕೂಡ CID ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ. ಪ್ರಕರಣದ ಸೂತ್ರಧಾರಿಯನ್ನ ಬಂಧಿಸಿದ್ದೇ ರೋಚಕ. ಪದೇ ಪದೇ ಸಿಮ್ ಚೇಂಜ್ ಮಾಡ್ತಿದ್ದೇಕೆ ದಿವ್ಯಾ? ಯಾವಾಗ CID ಟೀಮ್ ಅಲರ್ಟ್ ಆಗಿ ಆರೋಪಿಗಳನ್ನ ಖೆಡ್ಡಾಕ್ಕೆ ಕೆಡವೋದಕ್ಕೆ ಫೀಲ್ಡ್ಗೆ ಇಳಿತೋ ಅಂದಿನಿಂದ ದಿವ್ಯಾ ತಲೆಮರೆಸಿಕೊಂಡಿದ್ಲು. CID ಅಧಿಕಾರಿಗಳನ್ನ ಯಾಮಾರಿಸೋದಕ್ಕೆ ಈಕೆ ಪದೇ ಪದೇ ಜಾಗ ಬದಲಾಯಿಸ್ತಿದ್ಲು. ಒಂದು ದಿನ ಒಂದು ಸ್ಥಳದಲ್ಲಿದ್ರೆ ಮತ್ತೊಂದು ದಿನ ಮತ್ತೊಂದು ಸ್ಥಳದಲ್ಲಿ ಇರ್ತಿದ್ಲು. ಕೇವಲ ಜಾಗ ಮಾತ್ರ ಅಲ್ಲ, ಪದೇ ಪದೇ ಪ್ರಕರಣದ ಸೂತ್ರಧಾರಿ ದಿವ್ಯಾ ಸಿಮ್ನ ಕೂಡ ಚೇಂಜ್ ಮಾಡ್ತಿದ್ಲಂತೆ. CID ಹಾದಿ ತಪ್ಪಿಸೋದಕ್ಕೆ ಈ ಟ್ರಿಕ್ ನ ಯೂಸ್ ಮಾಡ್ತಿದ್ಲು ಈ ಕಿಲಾಡಿ ಲೇಡಿ. ಸಿಮ್ ಕಾರ್ಡ್ ಬದಲಾಯಿಸಿ ಕಲಬುರಗಿಯಲ್ಲಿರುವ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡ್ತಿದ್ಲಂತೆ. ಒಂದು ಕಾಲ್ ಮಾಡಿದ ಮೇಲೆ ಇಮ್ಮಿಡಿಯೇಟ್ ಆಗಿ ದಿವ್ಯಾ ತನ್ನ ಫೋನ್ ನ ಸಿಮ್ ಚೇಂಜ್ ಮಾಡ್ತಿದ್ಲು. ಆಕೆಯ ಕರೆ ಬಂದಾಗ ಮೊಬೈಲ್ IMEI ನಂಬರ್ ಪತ್ತೆ ಆಗ್ತಿತ್ತು. ಇದೇ IMEI ನಂಬರ್ ಆಧಾರದ ಮೇಲೆ CID ಲೊಕೇಶನ್ ಟ್ರೇಸ್ ಮಾಡಿತು. ಆಗಲೇ CIDಗೆ ಗೊತ್ತಾಗಿದ್ದು ದಿವ್ಯಾ ಅಂಡ್ ಟೀಮ್ ಮಹಾರಾಷ್ಟ್ರದ ಪುಣೆಯಲ್ಲಿ ತಲೆಮರೆಸಿಕೊಂಡಿದೆ ಅಂತ. ಸರ್ಕಾರಿ ಹುದ್ದೆಯನ್ನೇ ಮಾರಾಟಕ್ಕಿಟ್ಟ ಈ ಜಾಲದಲ್ಲಿ ದಿನವೂ ಒಂದು ಹೊಸ ಹೆಸರು ಕೇಳಿಬರ್ತಿದೆ. ಜ್ಯೋತಿ ಪಾಟೀಲ್ ಅಭ್ಯರ್ಥಿಗೆ ಪರೀಕ್ಷೆಗೆ ಸಹಾಯ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ CID ಅಧಿಕಾರಿಗಳು ಆಕೆಗೆ ಬಲೆ ಬೀಸಿದ್ರು. ಜ್ಯೋತಿ ಪಾಟೀಲ್ ದಿವ್ಯಾ ಹಾಗರ್ಗಿಗೆ ಆಪ್ತೆ ಕೂಡ ಹೌದು. ಇದೇ ಜ್ಯೋತಿ ಬಂಧನದ ನಂತರವೇ ದಿವ್ಯಾ ಬಗ್ಗೆ CID ಟೀಮ್ಗೆ ಸುಳಿವು ಸಿಕ್ತು. ಜ್ಯೋತಿ ಹತ್ರ ದಿವ್ಯಾಳ ಹೊಸ ಸಿಮ್ ನಂಬರ್ ಇತ್ತಂತೆ. ಇದೇ ನಂಬರನ್ನ CID ಪೊಲೀಸರು ಟ್ರೇಸ್ ಮಾಡಿದ್ರು. ಟವರ್ ಲೊಕೇಶನ್ ಆಧಾರದ ಮೇಲೆ ದಿವ್ಯಾ ಪುಣೆಯಲ್ಲಿ ಇದ್ದು ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಸೀದಾ ಅಲ್ಲಿಗೆ ಹೋಗಿಯೇ ಕಿಂಗ್ ಪಿನ್ ಲೇಡಿಯನ್ನ ಖೆಡ್ಡಾಕ್ಕೆ ಕೆಡವಿದೆ CID ಟೀಮ್. ಪುಣೆಯಲ್ಲಿಯೇ ತಲೆಮರೆಸಿಕೊಂಡಿದ್ದೇಕೆ ಚಾಲಾಕಿ ಲೇಡಿ? ಕಲಬುರಗಿಯಿಂದ ಪುಣೆಗೆ ಹತ್ರ 377 ಕಿಲೋಮೀಟರ್ ದೂರ. ಬಿಸಿಲ ನಾಡಿನಿಂದ ಕಾಲ್ಕಿತ್ತ ದಿವ್ಯಾ ಪುಣೆಯಲ್ಲಿ ತಲೆಮರೆಸಿಕೊಂಡಿದ್ದು. ದಿವ್ಯಾಳಿಗೆ ಬಲೆ ಬೀಸೋದಕ್ಕೆ 6 ಟೀಮ್ ಏನು ರಚನೆಯಾಗಿತ್ತಲ್ವಾ? ಅದರಲ್ಲಿ ಒಂದು ಟೀಮ್ ಮಹಾರಾಷ್ಟ್ರದಲ್ಲಿಯೇ ಬೀಡು ಬಿಟ್ಟಿತ್ತು. ದಿವ್ಯಾಗೆ ಮಹಾರಾಷ್ಟ್ರದಲ್ಲಿ ಕೆಲವರ ಜೊತೆ ನಂಟಿರೋ ಹಿನ್ನೆಲೆಯಲ್ಲಿ CID ತಂಡ ಅಲ್ಲಿಯೇ ಇಂಚಿಂಚು ತಲಾಶ್ ನಡೆಸಿದೆ. ಪುಣೆಯ ಮರಳು ಮಾಫಿಯಾದ ಕಿಂಗ್ ಪಿನ್ ಸುರೇಶ್ ಕಾಠೆಂಗಾವ್ ಜೊತೆಗೆ ಈ ಚಾಲಾಕಿ ಲೇಡಿ ಈ ಹಿಂದಿನಿಂದಲೂ ಕಾಂಟ್ಯಾಕ್ಟ್ ಹೊಂದಿದ್ಲು ಅಂತ ಹೇಳಲಾಗುತ್ತೆ. ಹೀಗಾಗಿಯೇ ಸುರೇಶ್ ಕಾಠೆಂಗಾವ್ ಆಕೆಗೆ ಆಶ್ರಯ ನೀಡಿದ್ದ. ಮತ್ತೆ ಪುಣೆಯಲ್ಲಿ ಎಲ್ಲೆಲ್ಲಿ ಪ್ಲೇಸ್ ಚೇಂಜ್ ಮಾಡಬೇಕು ಅಂತ ದಿವ್ಯಾ ಹಾಗರ್ಗಿಗೆ ಇವನೇ ಹೇಳ್ತಿದ್ದಂತೆ. ಯಾವಾಗ CID ಅಧಿಕಾರಿಗಳಿಗೆ ಈತನ ಬಗ್ಗೆ ಅನುಮಾನದ ವಾಸನೆ ಬಂತೋ ಅವನಿಗೆ ಬಲೆ ಬೀಸಿದ್ದಾರೆ. ಆಗ ಈತ CID ಮುಂದೆ ದಿವ್ಯಾ ಎಲ್ಲಿದ್ದಾಳೆ ಅಂತ ಸತ್ಯ ಕಕ್ಕಿದ್ದ. ಕಾಠೆಂಗಾವ್ ಕೊಟ್ಟ ಮಾಹಿತಿ ಆಧಾರದ ಮೇಲೆ CID ಅಧಿಕಾರಿಗಳು ದಿವ್ಯಾಳನ್ನ ಅರೆಸ್ಟ್ ಮಾಡಿದ್ದಾರೆ. ಲೊಕೇಶನ್ ಟ್ರೇಸ್ ಮಾಡಿತ್ತು ಒಂದು ಟೀಮ್. ದಿವ್ಯಾ ಆಪ್ತರಿಗೆ ಬಲೆ ಬೀಸಿತ್ತು ಮತ್ತೊಂದು ಟೀಮ್. ಸರ್ಕಾರಿ ಕೆಲಸವನ್ನೇ ಮಾರಾಟಕ್ಕಿಟ್ಟ ಡೀಲಿಂಗ್ ಟೀಮ್ ಅನ್ನ ಖೆಡ್ಡಾಕ್ಕೆ ಕೆಡವುವುದಕ್ಕೆ CID 6 ತಂಡಗಳಾಗಿ ಮೆಗಾ ಆಪರೇಷನ್ ನಡೆಸಿದೆ. ಪ್ರತಿಯೊಂದು ಟೀಮ್ ಕೂಡ ಹಗಲಿರುಳು ದಿವ್ಯಾಳನ್ನ ಬೇರೆ ಬೇರೆ ಆಯಾಮಗಳಲ್ಲಿ ಟ್ರೇಸ್ ಮಾಡಿದೆ.
ಒಂದು ಟೀಮ್ ಆಕೆಯ ಲೊಕೇಶನ್ ಟ್ರೇಸ್ ಮಾಡಿದೆ. ಯಾವ್ಯಾವಾಗ ಆಕೆ ಫೋನ್ ಸ್ವಿಚ್ ಆಫ್ ಮಾಡ್ತಿದ್ಲೋ ಆಗೆಲ್ಲ ಆಕೆ ಇರುವ ಲೊಕೇಶನ್ ಅನ್ನ ಪತ್ತೆ ಹಚ್ಚಿದೆ ಲೊಕೇಶನ್ ಟ್ರೇಸ್ ಟೀಮ್. ಒಂದು ಟೀಮ್ ಈ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಗಳನ್ನು ಹೆಡೆಮುರಿ ಕಟ್ಟುವಲ್ಲಿ ನಿರತವಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಕ್ರಮ ಪರೀಕ್ಷೆ ಬರೆದ ಅಭ್ಯರ್ಥಿಗಳು, ಕಿಂಗ್ ಪಿನ್ಗಳು, ಮೇಲ್ವಿಚಾರಕರು, ಪರೀಕ್ಷೆಗೆ ಸಹಾಯ ಮಾಡಿದ್ದವರನ್ನ ಬಂಧಿಸಿ ಅವರನ್ನ ಸಖತ್ತಾಗಿ ಡ್ರಿಲ್ ಮಾಡಿ ಅವರ ಬಾಯಿಂದ ಸತ್ಯ ಕಕ್ಕಿಸುತ್ತಿದ್ದಾರೆ. ಬೆಂಗಳೂರು, ಕಲಬುರಗಿಯಲ್ಲಿ ತಲಾಶ್ ನಡೆಸಿತ್ತು ಒಂದು ಟೀಮ್. ಯಾವಾಗಿಂದ ದಿವ್ಯಾ ತಲೆಮರೆಸಿಕೊಂಡಿದ್ಲೋ ಆಗಿಂದಾನೇ ಸಿಐಡಿ ಟೀಮ್ ಆಕೆಯ ಆಪ್ತರ ಮೇಲೆ ಹದ್ದಿನ ಕಣ್ಣಿಟ್ಟಿತ್ತು. ಮಫ್ತಿಯಲ್ಲಿದ್ದ ಖಾಕಿ ಟೀಮ್ ಆಕೆಯ ಆಪ್ತರ ಚಲನವಲನದ ಮೇಲೂ ಹದ್ದಿನ ಕಣ್ಣಿಟ್ಟಿತ್ತು. ಅವರು ಈಕೆ ಜೊತೆ ಫೋನ್ನಲ್ಲಿ ಸಂಪರ್ಕದಲ್ಲಿದ್ದಾರೆ, ಬೇರೆ ರೀತಿಯಲ್ಲೇನಾದ್ರೂ ಆಕೆಯನ್ನ ಕಾಂಟ್ಯಾಕ್ಟ್ ಮಾಡುವುದಕ್ಕೆ ಟ್ರೈ ಮಾಡುತ್ತಿದ್ದಾರಾ ಅಂತ ಅವರ ಮೇಲೆ ಕಣ್ಣಿಟ್ಟಿದ್ರು. ಇದೇ ಅನುಮಾನದ ಮೇಲೆ ಜ್ಯೋತಿ ಪಾಟೀಲ್ ಲಾಕ್ ಮಾಡಿದ್ದ ಸಿಐಡಿ ಅಧಿಕಾರಿಗಳು ಆಕೆಯ ಬಾಯಿಂದ ದಿವ್ಯಾ ಬಗ್ಗೆ ಸತ್ಯ ಹೊರಗೆ ತೆಗೆಸಿದ್ರು. ದಿವ್ಯಾಳ ಜಾಡು ಹಿಡಿದ ಮತ್ತೊಂದು ಟೀಮ್ ಕಲಬುರಗಿ ಹಾಗೂ ಬೆಂಗಳೂರಿನಲ್ಲೂ ತಲಾಶ್ ನಡೆಸುವ ಕೆಲಸದಲ್ಲಿ ನಿರತವಾಗಿತ್ತು. ಮತ್ತೊಂದು ಟೀಮ್ ಮಹಾರಾಷ್ಟ್ರದಲ್ಲಿ ಬೀಡು ಬಿಟ್ಟಿತ್ತು. ದಿವ್ಯಾ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದ ಮಹಾರಾಷ್ಟ್ರದ ಉದ್ಯಮಿ ಸುರೇಶ್ ನಂಬರ್ ಅನ್ನು ಟ್ರೇಸ್ ಮಾಡಿದಾಗ ದಿವ್ಯಾ ಪುಣೆಯಲ್ಲಿರೋದನ್ನ ಸಿಐಡಿ ಟೀಮ್ ಕನ್ಫರ್ಮ್ ಮಾಡಿಕೊಂಡಿತ್ತು. ಪಕ್ಕಾ ಮಾಹಿತಿಯನ್ನ ಕಲೆ ಹಾಕಿದ್ದ ಸಿಐಡಿ ಅಧಿಕಾರಿಗಳು ಕಿಂಗ್ ಪಿನ್ ಲೇಡಿ ದಿವ್ಯಾ ಹಾಗೂ ಆಕೆಯ ಜೊತೆಗಿದ್ದ ಶಾಂತಾಬಾಯಿ, ಅರ್ಚನಾ, ಸುನಂದ ಇವರ ಹೆಡೆಮುರಿ ಕಟ್ಟಿದೆ. ಕಲಬುರಗಿ ಟು ಮಹಾರಾಷ್ಟ್ರ ಟು ಗುಜರಾತ್ ಟೆಂಪಲ್ ರನ್ ಮಾಡಿದ್ಲಾ ಕಿಂಗ್ ಪಿನ್ ಲೇಡಿ. ಕಲಬುರಗಿಯಿಂದ ಎಸ್ಕೇಪ್ ಆಗಿದ್ದ ಪ್ರಕರಣದ ಮಾಸ್ಟರ್ ಮೈಂಡ್ ದಿವ್ಯಾ ಅಲ್ಲಿಂದ 10 ದೇವಸ್ಥಾನಗಳಿಗೆ ಟೆಂಪಲ್ ರನ್ ಮಾಡಿದ್ದಾಳೆ ಅಂತ ಹೇಳಲಾಗುತ್ತಿದೆ. ದಿವ್ಯಾ ತನ್ನ ಗ್ಯಾಂಗ್ ಅನ್ನ ಕಟ್ಕೊಂಡು ಗುಜರಾತ್, ಸೊಲ್ಲಾಪುರ, ಮಹಾರಾಷ್ಟ್ರದ ಅನೇಕ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಸಲ್ಲಿಸಿದ್ಲಂತೆ. ದೇವರ ದರ್ಶನ ಮಾಡಿದ ದಿವ್ಯಾ 2 ದಿನಗಳ ಕಾಲ ದೇವಸ್ಥಾನಗಳಲ್ಲಿಯೇ ಕಾಲ ಕಳೆದಿದ್ದಾಳೆ. ಕಲಬುರಗಿ ಟು ಮಹಾರಾಷ್ಟ್ರ, ಅಲ್ಲಿಂದ ಗುಜರಾತ್, ಮತ್ತೆ ಸೊಲ್ಲಾಪುರಕ್ಕೆ ಹೋಗಿದ್ಲು ದಿವ್ಯಾ. ಅಲ್ಲಿ ಉದ್ಯಮಿ ಸುರೇಶ್ ಸಹಾಯ ಪಡೆದು ದಿವ್ಯಾ ಅಂಡ್ ಗ್ಯಾಂಗ್ ಸೊಲ್ಲಾಪುರಕ್ಕೆ ಪುಣೆ ಹತ್ತಿರವಾಗಿದ್ರಿಂದ ಕಳೆದ 3 ದಿನಗಳ ಹಿಂದೆ ಪುಣೆಗೆ ಬಂದು ವಾಸ್ತವ್ಯ ಹೂಡಿದ್ಲು ದಿವ್ಯಾ. ಉದ್ಯಮಿ ಸುರೇಶ್ ಕಾಠೆಗಾಂವ್ ಸಹಾಯದಿಂದ ಪುಣೆಯ ಮನೆಯೊಂದರಲ್ಲಿ ದಿವ್ಯಾ ಮತ್ತು ಆಕೆಯ ಗ್ಯಾಂಗ್ ಬೀಡು ಬಿಟ್ಟಿತ್ತು. ಇನ್ನು ದಿವ್ಯಾ ಗ್ಯಾಂಗ್ನಲ್ಲಿದ್ದ ಮಹಿಳೆಯೊಬ್ಬಳು ತನ್ನ 2 ವರ್ಷದ ಮಕ್ಕಳನ್ನು ಕೂಡ ತನ್ನ ಜೊತೆಗೆ ಕರೆದುಕೊಂಡು ಹೋಗಿದ್ಲಂತೆ. ಬೇರೆ ಕಡೆ ಹೋದ್ರೆ ಸಿಕ್ಕಿ ಬೀಳಬಹುದು ಅನ್ನೋ ಆತಂಕದಿಂದ ದಿವ್ಯಾ ಪುಣೆಯಲ್ಲಿಯೇ ಠಿಕಾಣಿ ಹೂಡಿದ್ಲು. ಗುರುವಾರ ರಾತ್ರಿಯೇ ಪುಣೆಯಿಂದ ದಿವ್ಯಾ ಅಂಡ್ ಗ್ಯಾಂಗ್ ಎಸ್ಕೇಪ್ ಆಗಬೇಕು ಅನ್ನೋ ಪ್ಲಾನ್ ಮಾಡ್ತಿದ್ರಂತೆ. ಆದ್ರೆ ಕಿಂಗ್ ಪಿನ್ ಲೇಡಿಗೇನೆ ಗೊತ್ತಿಲ್ಲದೆ ಅವಳನ್ನೇ ಸರಿಯಾಗಿ ಟ್ರ್ಯಾಪ್ ಮಾಡಿದ್ದ ಸಿಐಡಿ ಟೀಮ್ ಫೈನಲಿ ದಿವ್ಯಾಳನ್ನ ಕೆಡ್ಡಾಕ್ಕೆ ಕೆಡವಿದೆ. ದಿವ್ಯಾ ಮೇಲ್ವಿಚಾರಣೆಯಲ್ಲಿಯೇ ಆಕೆಯ ಒಡೆತನದ ಜ್ಞಾನಜ್ಯೋತಿ ಶಾಲೆಯಲ್ಲಿ ಪರೀಕ್ಷೆ ಕಳ್ಳಾಟ ನಡೆದಿದೆ. PSI ಎಕ್ಸಾಮ್ ನಡೆಯೋ ಟೈಮ್ನಲ್ಲಿ ತಾನೇ ಪರೀಕ್ಷಾ ಸೆಂಟರ್ನಲ್ಲಿ ಇರ್ತಿದ್ಲಂತೆ. ಹೊರಗಡೆಯಿಂದ ಯಾರು ಬರದಂತೆ ನೋಡಿಕೊಳ್ತಿದ್ಲಂತೆ. ಈಗಾಗಲೇ ಸಿಐಡಿ ಬಲೆಗೆ ಬಿದ್ದಿರೋ ದಿವ್ಯಾ ಹಾಗರ್ಗಿ ಸಿಐಡಿ ಮುಂದೆ ಕೆಲ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾಳೆ ಅಂತ ಹೇಳಲಾಗುತ್ತೆ. ಒಂದು ಕಡೆ ಸಿಐಡಿ ಪ್ರಕರಣದ ಸೂತ್ರಧಾರಿ ಅಂಡ್ ಟೀಮ್ ಅನ್ನ ಸರಿಯಾಗಿಯೇ ಕೆಡ್ಡಾಕ್ಕೆ ಬೀಳಿಸಿದೆ. ಇದರಿಂದ ಒಂದು ಕಡೆ ನ್ಯಾಯ ಸಿಕ್ಕಿದೆ ಅಂತ ಪ್ರಾಮಾಣಿಕ ಅಭ್ಯರ್ಥಿಗಳು ಖುಷಿ ಪಡ್ತಿದ್ರೆ, ಈ ಕಡೆ ರಾಜ್ಯ ಸರ್ಕಾರ ಒಂದು ನಿರ್ಧಾರ ಕೈಗೊಂಡಿದೆ. ಇದೇ ನಿರ್ಧಾರ ಈ ಹಿಂದೆ PSI ಪರೀಕ್ಷೆ ಬರೆದಿದ್ದ ಅಭ್ಯರ್ಥಿಗಳಿಗೆ ಆಘಾತ ನೀಡಿದೆ. ಸರ್ಕಾರದ ವಿರುದ್ಧ ಸಿಡಿದೇಳುವಂತೆ ಮಾಡಿದೆ. ನೇಮಕಾತಿ ಲಿಸ್ಟ್ ಅಲ್ಲಿದ್ದ 545 ಜನ ಅಕ್ರಮದಲ್ಲಿ ಭಾಗಿಯಾಗಿರೋ ಬಗ್ಗೆ ತನಿಖೆ ನಡೀತಿತ್ತು. ಆದ್ರೆ ಈಗ ನೋಡಿದ್ರೆ ಎಕ್ಸಾಮ್ ಬರೆದಿದ್ದ 54,000 ಜನರಿಗೂ ಸರ್ಕಾರ ಶಾಕ್ ನೀಡಿದೆ. ಸರ್ಕಾರದ ಈ ದಿಢೀರ್ ನಿರ್ಧಾರದಿಂದ ಅಭ್ಯರ್ಥಿಗಳಿಗೆ ಆಘಾತವಾಗಿದೆ. ಅಷ್ಟಕ್ಕೂ ಸರ್ಕಾರ ಕೈಗೊಂಡ ಆ ನಿರ್ಧಾರ ಯಾವುದು? ಈ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೀವಿ. ಹ್ಯಾವ್ ಅ ಸ್ಮಾಲ್ ಬ್ರೇಕ್. PSI ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರೋದು ಸ್ಪಷ್ಟವಾಗಿದೆ. ಅಕ್ರಮ ಹಣ ಕೊಟ್ಟವರನ್ನು ಹಿಡಿಯೋದು ಬಿಟ್ಟು ಸರ್ಕಾರ ಇಡೀ PSI ಪರೀಕ್ಷೆಯನ್ನ ರದ್ದುಗೊಳಿಸಿ ಮರು ಪರೀಕ್ಷೆಗೆ ಆದೇಶ ಹೊರಡಿಸಿದೆ. ಸರ್ಕಾರದ ಈ ತಳಬುಡವಿಲ್ಲದ ನಿರ್ಧಾರಕ್ಕೆ ಪ್ರಾಮಾಣಿಕ ಅಭ್ಯರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದ್ಯಾವ ಸೀಮೆ ನ್ಯಾಯ ಅಂತ ಸರ್ಕಾರವನ್ನ ಪ್ರಶ್ನಿಸಿದ್ದಾರೆ. PSI ನೇಮಕಾತಿ ರದ್ದು ಮಾಡಿದ ಸರ್ಕಾರದ ನೌಕರಿಯನ್ನೇ ಸೇಲ್ಗಿಟ್ಟ ದಿವ್ಯಾ ಅಂಡ್ ಗ್ಯಾಂಗ್ ಹೆಡೆಮುರಿ ಕಟ್ಟೋದ್ರ ಮೂಲಕ ಕಿಂಗ್ ಪಿನ್ಗಳಿಗೆ ಸಿಐಡಿ ಚುರುಕು ಮುಟ್ಟಿಸಿದೆ. ನಿಜಕ್ಕೂ ಇದು ಒಂದು ರೀತಿಯಲ್ಲಿ ಒಳ್ಳೆಯ ಬೆಳವಣಿಗೆಯೇ. ಆದರೆ ಈ ನಡುವೆಯೇ ಸರ್ಕಾರ ಕೈಗೊಂಡ ಆ ಒಂದು ನಿರ್ಧಾರ ಇದೆಯಲ್ಲ, ಅದು ಈ ಹಿಂದೆ ಪರೀಕ್ಷೆ ಬರೆದಿದ್ದ ಅಭ್ಯರ್ಥಿಗಳಿಗೆ ಆಘಾತ ನೀಡಿದೆ. 545 PSI ಹುದ್ದೆಗಳ ನೇಮಕಾತಿ ರದ್ದು ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಜನಕ್ಕೆ ಅವಕಾಶ ತಪ್ಪಿ ಹೋಗಿತ್ತು. 54,000 ಸಮಥಿಂಗ್ ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗಿದ್ದಾರೆ.
544 ಜನ ಸೆಲೆಕ್ಟ್ ಆದವರಲ್ಲಿ ಬಹಳಷ್ಟು ಜನ ಬೋಗಸ್ ಫ್ರಾಡ್ ಮಾಡಿ ಆಯ್ಕೆಯಾಗಿದ್ದಾರೆ. ಅವರುಗಳದ್ದು ರದ್ದಾಗಬೇಕು ಮತ್ತು ಉಳಿದಂಥವ್ರು ಯಾರು ಫೇಲ್ ಆಗಿದ್ರು ಅವರಿಗೊಂದು ಅಪರ್ಚುನಿಟಿ ಸಿಗಬೇಕು. ಈ ದೃಷ್ಟಿಯಿಂದ ಯಾರು ಹಿಂದೆ ಎಕ್ಸಾಮಿನೇಷನ್ಗೆ ಕೂತಿದ್ರು ಈ ಅಪಾದಿತರನ್ನು ಹೊರತುಪಡಿಸಿ ಉಳಿದವರಿಗೆಲ್ಲರಿಗೂ ಎಕ್ಸಾಮಿನೇಷನ್ಗೆ ಅವಕಾಶ ಕೊಡ್ತೇವೆ. ನಾವೇನು ಅನ್ಯಾಯ ಮಾಡಿದ್ದೀವಿ, ನಮಗ್ಯಾಕೆ ಈ ಶಿಕ್ಷೆ? ಸರ್ಕಾರದ ಆದೇಶಕ್ಕೆ ಅಭ್ಯರ್ಥಿಗಳ ಆಕ್ರೋಶ. ಪಿಎಸ್ಐ ನೇಮಕಾತಿಗೆ ಮರುಪರೀಕ್ಷೆ ಮಾಡಲು ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದ ಈ ನಿರ್ಧಾರದಿಂದ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದಿದ್ದ ಪ್ರತಿಭಾನ್ವಿತರಿಗೆ ಆಘಾತವಾಗಿದೆ. ಈಗಾಗಲೇ ಕಷ್ಟಪಟ್ಟು ಓದಿದವರಿಗೆ ಸರ್ಕಾರದ ಈ ದಿಢೀರ್ ನಿರ್ಧಾರದಿಂದ ದೊಡ್ಡ ಮಟ್ಟದ ಶಾಕ್ ಆಗಿದೆ. ಹಗಲಿರುಳು ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆದಿದ್ದ ಅಭ್ಯರ್ಥಿಗಳು ಪೊಲೀಸ್ ಹುದ್ದೆಯ ಕನಸು ಕಾಣುತ್ತಿದ್ರು. ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಮಹದಾಸೆ ಹೊಂದಿದ್ರು. ಆದರೆ ಈಗ ಸರ್ಕಾರದ ಈ ನಿರ್ಧಾರದಿಂದ ಅವರ ಕನಸೆಲ್ಲ ನುಚ್ಚು ನೂರಾಗುವ ಆತಂಕದಲ್ಲಿದ್ದಾರೆ. ನಮ್ಮದೇನು ತಪ್ಪಿದೆ, ನಾವೇನು ಮಾಡಿದ್ವಿ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಸರ್, ನಾನು ಸಿನ್ಸ್ 2016 ಇಂದನೂ ಸಹಿತ ಓದ್ತಾ ಇದ್ದೀನಿ. ನಾಟ್ ಓನ್ಲಿ ಇದಕ್ಕೆ UPSCಗೆ ಅಂತಾನು ಓದ್ಕೊಂಡು KS ಮೇನ್ಸ್ ಸಹಿತ ಬರ್ಕೊಂಡು ಮಾಡ್ತಾ ಇದೀವಿ. ಇದು ಸ್ಪರ್ಧಾತ್ಮಕ ಪರೀಕ್ಷೆ ಅನ್ನೋದು ಒಂದ್ಸತಿ ಸಕ್ಸೀಡ್ ಕೊಡೋದು, ಇನ್ನೊಂದ್ಸತಿ ಸಕ್ಸೀಡ್ ಕೊಡೋದಿಲ್ಲ. ನಾವೆಷ್ಟು ಪ್ರಯತ್ನ ಮಾಡ್ಕೊಂತ ಬರ್ತಾ ಇದೀವಿ ಅಂದ್ರೆ 5-6 ವರ್ಷದ ಸಕ್ಸೀಡ್ ನ ಇವರು ಒಂದೇ ಸತಿಗೆ ಒಂದೇ ಒಂದು ಹೇಳಿಕೆನಲ್ಲಿ ಈ ತರ ಮಾಡಿದ್ದಾರೆ ಅಂದ್ರೆ ಎಷ್ಟು ಮಟ್ಟಕ್ಕೆ ಸರಿ ಸರ್? ಇಂಥವ್ರಿಗೂ ಅವ್ರು ಏನ್ ಹೇಳಿಕೆ ಕೊಡ್ತಾ ಇದ್ರು, ಪ್ರಾಮಾಣಿಕವಾಗಿ ಬರ್ದವ್ರಿಗೆ ಯಾವುದೇ ರೀತಿ ಅನ್ಯಾಯ ಆಗಲ್ಲ ಅಂತ ಹೇಳಿಕೆ ಕೊಟ್ಬಿಟ್ಟು ಇವಾಗ ತಕ್ಷಣ ಹಿಂಗ್ ಮಾಡಿದ್ರೆ ಎಷ್ಟು ಮಟ್ಟಕ್ಕೆ ಸರಿ ಅಂತ ಸರ್ಕಾರನೇ ಅವ್ರಿಗೆ ಪ್ರಶ್ನೆ ಕೇಳ್ಕೊಂಡು ಅವ್ರಿಗೆ ಗೊತ್ತಾಗುತ್ತೆ ಸರ್. ಸರ್ಕಾರ ನಮ್ಮ ಕತ್ತು ಕೊಯ್ಯುವ ಕೆಲಸ ಮಾಡಿದೆ. ಅಭ್ಯರ್ಥಿಗಳ ಕಣ್ಣೀರು, ಸಿಡಿದೆದ್ದ ಆಕಾಂಕ್ಷಿಗಳು. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎಳೆದ್ರು ಅನ್ನೋ ರೀತಿ ಯಾವುದೋ ಒಂದು ಎಕ್ಸಾಮ್ ಸೆಂಟರ್ನಲ್ಲಿ ಈ ರೀತಿ ಅಕ್ರಮ ನಡೆದಿದ್ರೆ ಅವರ ತಪ್ಪಿನ ಹೊರೆಯನ್ನ ಅನ್ಯಾಯವಾಗಿ ಪ್ರಾಮಾಣಿಕರ ಮೇಲೆ ಎತ್ತಿ ಹಾಕ್ತಿದೆ ಸರ್ಕಾರ. ಸರ್ಕಾರದ ಈ ನಿರ್ಧಾರದಿಂದ ಅಕ್ರಮ ಎಸಗದೆ ಓದಿ ಪಾಸಾಗಿರೋರಿಗೆ ತುಂಬಾ ಬೇಸರವಾಗಿದೆ. ನಾವೇನ್ ತಪ್ಪು ಮಾಡಿದ್ದೀವಿ, ಯಾರೋ ಮಾಡಿದ ತಪ್ಪಿಗೆ ನಮ್ಗ್ಯಾಕೆ ಶಿಕ್ಷೆ ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ. ತಮ್ಮ ಅಳಲನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನ್ಯೂಸ್ 18ಗೆ ಮಾತನಾಡಿದ ಅಭ್ಯರ್ಥಿಗಳು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಭವಿಷ್ಯವನ್ನೇ ಹಾಳು ಮಾಡುತ್ತಿದ್ದಾರೆ, ಇದಕ್ಕೆಲ್ಲ ಸರ್ಕಾರವೇ ನೇರ ಹೊಣೆ ಅಂತ ಕಿಡಿಕಾರಿದ್ದಾರೆ. ನಾನು 2018 ಇಂದನೂ ಓದ್ಕೊಂಡ್ ಬರ್ತಿದ್ದೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಇದೊಂಥರ ನಮಗೆ ನಂಬಿಕೆ ದ್ರೋಹ ಮಾಡಿದ್ದು ಯಾರು ಅಲ್ಲ, CM, ಹೋಮ್ ಮಿನಿಸ್ಟ್ರು, DGP ಸರ್ ನಮ್ಗೆ ಯಾವ ತರ ಕ್ಲಿಯರ್ ಆಗಿ ಹೇಳಿದ್ರಂತೆ ಪ್ರೆಸ್ ನೋಟ್ ಅಲ್ಲಿ, ಇಂಟ್ರೆಸ್ಟ್ ಆಫ್ ದಿ ಜಿನೈನ್ ಕ್ಯಾಂಡಿಡೇಟ್ಸ್ ಫುಲ್ಲಿ ಪ್ರೊಟೆಕ್ಟೆಡ್ ಅಂತ ಹೇಳಿದ್ರು. ಅವ್ರು UPSCಗೆ ಹೋದೆ, ಅವರು ಸೆಲೆಕ್ಟ್ ಆಗವ್ರೆ. ಅವ್ರು ಕೆಲವೊಂದು ಏನ್ ನೈತಿಕತೆ ಅನ್ನೋದಿಲ್ವಾ, ಎಥಿಕ್ಸ್ ಗೊತ್ತಿಲ್ವಾ, ಏನಕ್ಕೆ ಕೊಟ್ರು CID ಇನ್ವೆಸ್ಟಿಗೇಷನ್? ಮತ್ತೆ ನಮಗೆ ಹಂಗಾದ್ರೆ ಫಸ್ಟ್ ಅನೌನ್ಸ್ ಮಾಡಬೇಕಿತ್ತು, ಇಲ್ಲಾಂದ್ರೆ ಲಿಸ್ಟ್ ಸ್ಕ್ವಾಶ್ ಮಾಡಿ ಅನ್ಬೇಕಿದ್ದು. ಏನಕ್ಕೆ ಕೊಟ್ರು CID ಇನ್ವೆಸ್ಟಿಗೇಷನ್ಗೆ? CID ಕ್ರೆಡಿಬಿಲಿಟಿ ಏನಾಯ್ತು ಇಲ್ಲಿ? PSI ಪರೀಕ್ಷೆ ಬರೆದು ಆದೇಶದ ಬಗ್ಗೆ ಚಿತ್ರದುರ್ಗದಲ್ಲಿ ರಿಯಾಕ್ಟ್ ಮಾಡಿದ CM ಬಸವರಾಜ ಬೊಮ್ಮಾಯಿ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಲ್ಲ, ಮರುಪರೀಕ್ಷೆ ಮಾಡುತ್ತೇವೆ ಅಂತ ಸರ್ಕಾರದ ನಿರ್ಧಾರವನ್ನು ಸಮರ್ಥಿಸಿಕೊಂಡ್ರು. ಯಾವುದಾದ್ರೂ ಎಕ್ಸಾಮಿನೇಷನಲ್ಲಿ ಲೋಪದೋಷ ಆದಮೇಲೆ ಹಿಂದೂ ಕೂಡ ಅದು ಪೊಲೀಸ್ ಅಂತಲ್ಲಿ ಯಾವುದೇ ಎಕ್ಸಾಮಿನೇಷನಲ್ಲಿ ಈವನ್ ನಮ್ಮ PUC ಇದರಲ್ಲಿ ಒಂದ್ಸತಿ ಅನ್ಯಾಯ ಆಗಿದೆ ಅಂತಂದರೆ ಅದು ವ್ಯಾಪಕತೆ ಗೊತ್ತಾಗಲ್ಲ. ಅದಕ್ಕಾಗಿ ಅದೇ ವಿದ್ಯಾರ್ಥಿಗಳು ಎಕ್ಸಾಮ್ ಕೊಡ್ತಾರೆ, ಹೊಸಬ್ರಿಗೇನಿಲ್ಲ. ಅದೇ ವಿದ್ಯಾರ್ಥಿಗಳಿಗೆ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿಲ್ಲ, ಬರೀ ಎಕ್ಸಾಮಿನೇಷನ್ ಎಕ್ಸಾಮ್ ಮಾಡ್ತಾ ಇದ್ದೇವೆ ಅಷ್ಟೇ. ಸರ್ಕಾರದ ನಿರ್ಧಾರದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ CM ಕುಮಾರಸ್ವಾಮಿ CID ತನಿಖೆ ಪೂರ್ಣಗೊಳ್ಳುವ ಮುನ್ನವೇ ಸರ್ಕಾರ ಪರೀಕ್ಷೆ ರದ್ದು ಮಾಡಿದ್ದು ಸರಿಯಲ್ಲ, ಯಾರು ಹಣ ಕೊಟ್ಟು ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೋ ಅಂಥವರನ್ನು ಶಿಕ್ಷಿಸಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತನಿಖೆ ಸಂಪೂರ್ಣವಾಗಿ ನೀವಿನ್ನು ಯಾರದು ಇದರಲ್ಲಿ ಏನೇನಿದೆ ಅನ್ನೋದು ಪಾತ್ರ ಹೇಳಿಲ್ಲ. ಸುಮ್ಮನೆ ಏಕಾಏಕಿ ಅಷ್ಟನ್ನು ನೀವು ರದ್ದು ಮಾಡಿ ಹೊಸ ಎಕ್ಸಾಮ್ ಮಾಡ್ತೀನಿ ಅಂದರೆ ಮುಂದಿನ ಬಾರಿನೂ ಸರಿಯಾಗಿ ನಡೀತಿದೆ ಅನ್ನೋ ಗ್ಯಾರಂಟಿ ಏನು? ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ CM ಸಿದ್ದರಾಮಯ್ಯ ಈ ಸರ್ಕಾರ ಹಗರಣಗಳ ಸರ್ಕಾರ, ದಿವ್ಯಾ ಹಾಗರಿಗಿಗೆ ಇವರೇ ಪ್ರೊಟೆಕ್ಷನ್ ಎಂದು ಆರೋಪ ಮಾಡಿದ್ದಾರೆ. ಈ ಸರ್ಕಾರ ಹಗರಣಗಳ ಸರ್ಕಾರ, ಭ್ರಷ್ಟಾಚಾರದಿಂದ ಕೂಡಿರ್ತಕ್ಕಂಥ ಸರ್ಕಾರ. ಈ ಸರ್ಕಾರದಲ್ಲಿ ನಡೆದಷ್ಟು ಹಗರಣಗಳು, ಭ್ರಷ್ಟಾಚಾರಗಳು ಯಾವ ಕಾಲದಲ್ಲೂ ಕೂಡ ನಡೆದಿರಲಿಲ್ಲ. ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಮುಂದೆ ಈಗಿರೋದು ಬರೀ 2 ಆಯ್ಕೆಗಳು ಮಾತ್ರ. 1, ಸರ್ಕಾರ ಹೇಳಿದಂತೆ ಮರುಪರೀಕ್ಷೆಗೆ ರೆಡಿ ಆಗಬೇಕು. 2, ಸರ್ಕಾರದ ವಿರುದ್ಧ KIT ಅಥವಾ ಕೋರ್ಟ್ನಲ್ಲಿ ಹೋರಾಟ ಮಾಡಬೇಕು. ಒಂದು ಕಡೆ ದಿವ್ಯಾ ಹಾಗರ್ಗಿ ಬಂಧಿಸಿ ಸರ್ಕಾರ ಪರೀಕ್ಷಾ ಕಳ್ಳಾಟಕ್ಕೆ ಬ್ರೇಕ್ ಹಾಕ್ತು. ಇಂಥ ಕೋಟಿ ಡೀಲ್ ರಾಜ ಡೀಲ್ ರಾಣಿಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತು ಅನ್ನೋವಾಗಲೇ ಈ ಹಿಂದೆ ನಡೆದಿದ್ದ PSI ನೇಮಕ ಪರೀಕ್ಷೆಯನ್ನೇ ರದ್ದು ಮಾಡಿ ಆದೇಶ ಹೊರಡಿಸಿದೆ. ಇದು ನಿಜಕ್ಕೂ ನ್ಯಾಯಯುತವಾದ ಆದೇಶವಲ್ಲ. ಇದರಿಂದ ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಅನ್ಯಾಯವಾಗುತ್ತೆ. ಸರ್ಕಾರದ ಈ ತಾಳಮೇಳವಿಲ್ಲದ ತಳಬುಡವಿಲ್ಲದ ನಿರ್ಧಾರಕ್ಕೆ ಎಲ್ಲೆಡೆ ತೀವ್ರ ವಿರೋಧ ವ್ಯಕ್ತವಾಗಿದೆ. PSI ಪರೀಕ್ಷೆ ಗೋಲ್ಮಾಲ್ ಪ್ರಕರಣ ಇಡೀ ರಾಜ್ಯಕ್ಕೆ ಕಪ್ಪು ಚುಕ್ಕೆಯಾಗಿದೆ. ಇದರಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು. ಇದಾಗಿತ್ತು ಈ ಹೊತ್ತಿನ ಫೋಕಸ್ 18. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.